ಕನಸಿನ ಮುಖಾಂತರವೇ ದೇವ್ರ ನಮ್ಮ ಹತ್ರ ಮಾತಾಡ್ತಾನೆ. ಯಾಕಂದ್ರೆ ಯೋಸೇಫ್ ಕೂಡ ಕನಸಿನ ಮುಖಾಂತರನೇ ದೇವ್ರು ಮಾತಾಡ್ತಾನೆ. ಕನಸಿನ ಮುಖಾಂತರ ಮಾತಾಡ್ತಿರ್ತಾನ, ಸರಿ ಕನಸಿನ ಮುಖಾಂತರ ಮಾತಾಡ್ತಾರ ಅಂತ ಹೇಳಿ ಅವ್ರ ಕನಸುಗಳು ಕುಂತಿರ್ತಾವ, ನಮಗೆ ಕೆಟ್ಟ ಕೆಟ್ಟ ಕನಸುಗಳು ಕುಂತಿರ್ತಾವ, ಕೆಟ್ಟ ಕೆಟ್ಟ ಕನಸು ಆ ದೇವ್ರ ಮಾತಾಡ ಅಂತ ನಾಟಕ ಮಾಡುದು. ಅದು ಕೂಡ ಹೆಂಗ್ ಟ್ಯಾಲಿ ಮಾಡ್ಬೇಕು? ವಾಕ್ಯನಾಗೆ ಟ್ಯಾಲಿ ಮಾಡ್ಕೋಬೇಕು. ಎದಕ್ ಕನಸು ಮುಖಾಂತರ ದೇವ್ರು ಮಾತಾಡ್ತಾನಂದ್ರೆ ಅದೇ ಅಪಾಯ ಐತೆ, ನೀನ್ ಕುತ್ಕೊಂಡು ಪ್ರಾರ್ಥನೆ ಮಾಡೋ ಅದನ್ನ ತಪ್ಪಿಸ್ತೀನಿ ಅಂತ ಹೇಳಕ ದೇವ್ರ ಕನಸನಾಗ ತೋರಿಸ್ತಾರ. ಕನಸನಾಗ ತೋರ್ಸೋದು ನಾನು ಹಿಂಗ್ ಮಾಡೇ ಮಾಡ್ತೀನಿ ನೋಡ ಅಂತ ಹೇಳಕಲ್ಲ. ನಾವ್ ಕನಸನಾಗ ತೋರ್ಸೋಣ ಅಂತ ಹೇಳಿ ಹಿಂಗ ಆದತ್ ತಡಿ, ಹಿಂಗ ಆದತ್ ತೋರ್ಸೋದು, ಹಿಂಗ ಆದತ್ ಹಿಂಗ್ ತೋರ್ಸೋದ್ ಹಿಂಗ ಆದ ನಾನು ಅನ್ಕೋಬಾರ್ದು. ಹಂಗ ಆದತ್ ಮನಸ್ಸಾಗ ಅನ್ಕಂತದಿ ಅಂದ್ರೆ ನೀನ್ ಏನ್ ಅನ್ಕಂತಿ ಅದನ್ನ ಅವ್ನ ಅದನ್ನ ಹಿಡ್ಕೊಂಡು ಹೋಗ್ತಾನ ಅಪವಾದಿ. ಯಾಕೆ ಅದೇ ವಿಶ್ವಾಸಿಸ್ತಾರಲ್ಲ, ನಿನ್ ವಿಶ್ವಾಸವಿದ್ದರೆ ನೀನ್ ಏನ್ ಮಾಡ್ತೀನಿ ಅಂತ ಹೇಳಿ ರಾಂಬಾಗ ವಿಶ್ವಾಸ ನೋಡು, ಅದನ್ನೇ ಮಾಡು. ಗಂಡಿಗೆ ಆಕ್ಸಿಡೆಂಟ್ ಆಗ್ತೈತೆ ಅಂತ ಏನೋ ಸುಮ್ಮನೆ ತೋರ್ಸಿರ್ತಾನ ಅನ್ನೋದು. ಅದ್ ಹೊರಗೆ ಹೋಗಿ ಬಂದಂಗೆಲ್ಲ ಬೇಸ್ ಬಂದಾನ ಆಕ್ಸಿಡೆಂಟ್ ಆಗೈತ ನನಗೆ ತೋರ್ಸೇನ ಅದತ್ತ ಇಲ್ಲ ನೋಡಂತೇಳಿ ಅರ್ಥ ಇಲ್ಲ ನನಗೆ. ಆದಾಗ ನನಗೆ ನೋಡಿ ನಾನು ದೇವ್ರ ಹತ್ರ ಮಾತಾಡ್ತಾರ, ನನ್ನ ಹತ್ರ ಮಾತಾಡ್ತಾರೆ, ಹೇಳಿದಾಗೆ ಆಗೈತೆ ನಿನಗೆ. ಹಂಗಲ್ಲ, ಎದಕ್ಕನಾಗಲಿ ಕನಸಿನಾಗ ದೇವ್ರ ತೋರಿಸ್ತಾನಂದ್ರೆ ಅಲ್ಲಿ ಅಪಾಯ ಐತೆ, ನೀವು ಅದನ್ನ ಪ್ರಾರ್ಥನೆ ಮಾಡ್ರಿ, ನಾನು ಅದರಾಗಿದ್ದ ನಿಮ್ನ ತಪ್ಪಿಸ್ತೀನಿ ಅಂತ ಹೇಳಿ ಹೇಳ್ತಾನೆ.